ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ. ಸೊ ಸ್ನೇಹಿತರೆ, ಒಂದು 2-3 ದಿನದಿಂದ ರಾಜ್ಯಸಭಾ ಎಲೆಕ್ಷನ್ ಬಂತು. ಸೊ ಭಾಳ ಅನುಕಂಪದ ಆಧಾರದ ಮೇಲೆಲ್ಲ ಮಾತಾಡ್ತಾ ಇದ್ದಾರೆ ಕಾಲ್ಡ್ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು. ಸೊ ಏನು ವಿಷಯ ಏನು ಎತ್ತ ಅಂತ ಅಂದರೆ, ಸ್ನೇಹಿತರೆ, ರಾಜ್ಯಸಭಾ ಎಲೆಕ್ಷನ್ ಅನೌನ್ಸ್ ಆಯಿತು. 4 ಸೀಟ್ ಇತ್ತು. ಅದರಲ್ಲಿ 3 ಸೀಟು ಆರಾಮಾಗಿ ಕಾಂಗ್ರೆಸ್ ಅವ್ರು ಗೆದ್ಕೊಂಡ್ರು. ಒಂದು JDS ಮತ್ತು BJP ಮೈತ್ರಿ ಗೆಲ್ತು. ಸೊ ನಮ್ಮ ಮೈತ್ರಿ ಇಲ್ಲದೆ ಇದ್ರೂ BJP ಅವರು ಆರಾಮಾಗಿ ಗೆದ್ಕೋಬೋದಂತ ಪರಿಸ್ಥಿತಿ. ಸೊ ಇಲ್ಲೇನಾಗಿತ್ತು ಅಂದರೆ, ನನ್ನ ಹೆಮ್ಮೆಯ ಮಣ್ಣಿನ ಮಗ ಅಲಿಯಾಸ್ ಹಾಸನದ ಸುಪುತ್ರ, ಕನಕಪುರಕ್ಕೆ ರಾಮನಗರಕ್ಕೆ ದತ್ತುಪುತ್ರ. ಸೊ ಒಂದು ಬಾರಿ ಮುಖ್ಯಮಂತ್ರಿ, ಒಂದು ಬಾರಿ ಪ್ರಧಾನಮಂತ್ರಿ, ನನ್ನ ಹೆಮ್ಮೆಯ ಮಣ್ಣಿನ ಮಗ ದೇವೇಗೌಡರು ರಾಜ್ಯಸಭಾ ಅವಧಿ ಮುಗಿಯಿತು. ಸೊ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ವಿ. ಅದು ಸಹಜ, ಯಾಕೆಂದರೆ ದೇವೇಗೌಡರು ಹಿರಿಕರು, 94 ವರ್ಷ 95 ವರ್ಷ ಆಗಿದೆ. ಅವರ ಒಂದು ಅಗಾಧವಾದ ಅನುಭವ ಜೊತೆಗೆ ಅಗಾಧವಾದ ಒಂದು ಅವರ ಬುದ್ಧಿಶಕ್ತಿ, ನಾಡು ನುಡಿ ಜಲ ಇದ್ರ ಬಗ್ಗೆ ಎಲ್ಲ ಅನುಭವವನ್ನು ಹಂಚ್ಕೋಬೋದು. ಅವರು ರಾಜ್ಯಸಭೆಯಲ್ಲಿದ್ದರೆ ನಮ್ಮ ರಾಜ್ಯಕ್ಕೆ ಎಲ್ಲ ವಿಷಯದಲ್ಲೂ ಪೂರಕವಾಗಿ ಒಂದು ರೀತಿಯ ಬೆನ್ನೆಲುಬಾಗಿರ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾಯಿದ್ವಿ. ಬಟ್ BJP ಹೈಕಮಾಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಮಣೆ ಹಾಕಿದೆ. ಸೊ ನಮ್ಮದೇನು ತಕರಾರಿಲ್ಲ. ದೇವೇಗೌಡರಿಗೂ 94 ವರ್ಷ ಆಯಿತು. ಅದಾದ ನಂತರದಲ್ಲಿ ಅವರೂ ಆರೋಗ್ಯ ಪರಿಸ್ಥಿತಿ ಇದೆಲ್ಲ ನೋಡಿ ಅವರು ಹಾಕಿರ್ಬೋದು, ಅಥವಾ ರಾಜಕೀಯವಾಗಿ ಅಲ್ಲಿ ರಾಜ್ಯಾಧ್ಯಕ್ಷನ ಒಂದು ನ್ಯೂಟ್ರಲ್ ಮಾಡೋದಕ್ಕೆ, ಅಥವಾ ಅವನಿಗೆ ಹೇಳ್ದವ್ರಿಗೆ ಕೊಟ್ಟರೆ ಅದಿದಾಗುತ್ತೆ, ಏನೋ ಒಂದು ಎಲ್ಲನೂ ಅಳ್ದು ತೂಗಿ ರಾಜಕಾರಣದಲ್ಲಿರುತ್ತಲ್ಲ. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರೊಫೆಸರ್ ಆಗಿರ್ತಕ್ಕಂಥವ್ರಿಗೆ ಅವರು ಮಣೆ ಹಾಕಿ ಮಾಡಿಕೊಟ್ಟಿದ್ದಾರೆ. ಸೊ ಈ ನಡುವೆ ಅಯೋಗ್ಯ ಕಾಂಗ್ರೆಸ್ ಪಕ್ಷ, ಅಯೋಗ್ಯರ ಧೀಮಂತರ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಅದನ್ನು ಟೀಕೆ ಟಿಪ್ಪಣಿಗಳು ಮಾಡ್ತಾಯಿದ್ದಾರೆ. ಏನಾಯ್ತಾ ಅಂತ ಅಂದರೆ, ಮೊದಲನೇದಾಗಿ ಕಾಲ್ಡ್ ಮೆಂಟಲ್ ಲಕ್ಷ್ಮಣ್ ಅಲಿಯಾಸ್, ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಅಲಿಯಾಸ್ 1.5 ಲಕ್ಷ ಅಧಿಕ ಮತಗಳಿಂದ ಸೋತಿ ಸುಣ್ಣಾದ ನಮ್ಮ ಮೈಸೂರಿನ ಲೋಕಸಭಾ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಲಕ್ಷ್ಮಣ್ ಹೇಳ್ತಾರೆ. ಸೊ ಒಕ್ಕಲಿಗರಿಗೆ ಅವಮಾನ ಮಾಡ್ದಂಗೆ, ಸೊ ಒಕ್ಕಲಿಗರಿಗೆ ಇದು ಒಂದು ರೀತಿಯ ಹಿನ್ನಡೆ ಆದಂಗೆ, ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ನಾನು ಹೇಳೋದು, ಅಲ್ಲ ಸ್ವಾಮಿ, ಆಯಿತು, ಮಾನಸಿಕ ಅಸ್ವಸ್ಥರೆ, ನಿನಗೆ ಯಾಕಪ್ಪ ಒಕ್ಕಲಿಗರ ಬಗ್ಗೆ ಚಿಂತೆ? ನೀನು ವಿಶ್ವಮಾನವ ಅಂತಲೇ ಸಾರ್ತಾ ಇದ್ದಲ್ಲ. ಕೊನೆ ಮೂಮೆಂಟಲ್ಲಿ ನಾನೊಬ್ಬ ಒಕ್ಕಲಿಗ ಅಂತ ಹೇಳ್ಕೊಂಡೆ ಗೆಲ್ಲೋದಕ್ಕೋಸ್ಕರ. ಅಯೋಗ್ಯ ಲಕ್ಷ್ಮಣ, ಕೇಳೋ ಇಲ್ಲಿ ಅಂತ ಹೇಳ್ಬೋದು, ಕೇಳಲ್ಲ. ಅಯೋಗ್ಯ ಲಕ್ಷ್ಮಣ್ಣವ್ರೆ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾಕೆ ಚಿಂತೆ? ಆಯಿತು, ದೇವೇಗೌಡರು ಕೊಡಲಿಲ್ಲ, ನಾವೇ ಏನು ಮಾತಾಡ್ತಾ ಇಲ್ವಲ್ರಿ? ಏನು ನಮಗೇನು ಅಗ್ರಿಮೆಂಟ್ ಮಾಡಿದ್ರಾ? ನಾವು ಗೆದ್ದಿರೋದು 2 ಸೀಟು. ಕುಮಾರಸ್ವಾಮಿ ಅವ್ರಿಗೆ ದೇಶದ 5ನೇ ಅತ್ಯುತ್ತಮವಾದ ಇದು ಪೋರ್ಟ್ಫೋಲಿಯೋ ಕೊಟ್ಟಿಲ್ವಾ? ಖಾತೆ ಕೊಟ್ಟಿಲ್ವಾ? ಭಾರಿ ಹುಕ್ಕು ಮತ್ತು ಕೈಗಾರಿಕಾ ಸಚಿವವಾಗಿ ಕೆಲಸ ಮಾಡ್ತಾ ಇಲ್ವಾ? ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ. ಸೊ ನಿಮಗೆ ಯಾಕೆ ಯೋಚನೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು, ಇಲ್ಲೇನಾಗಿದೆ, ಕನ್ಸಾಲಿಡೇಟ್ ಆಗಿದೆ ಓಟ್ಗಳು. ಸೊ ಲಿಂಗಾಯತರದು ಮತ್ತು ಒಕ್ಕಲಿಗರದು. ಅದನ್ನು ನೀವು ಹೊಡಿಬೇಕು ಅಂತ ನೋಡ್ತೀರಾ, ಅದು ಆಗಲ್ಲ. ನಿಮ್ಮನ್ನು ಒದ್ದೋಡಿಸಿದ್ರು. ಅದಾದ ನಂತರದಲ್ಲಿ ಬಾಯಿಗೆ ಬಂದಂಗೆ ಯಾರೋ ಇವರು ಕರ್ನಾಟಕಕ್ಕೆ ಅವಮಾನ ಮಾಡಿದ್ರು, ದೇವೇಗೌಡರಿಗೆ ಅವಮಾನ ಮಾಡಿದ್ರು, ಕುಮಾರಸ್ವಾಮಿ ಅವರು ಅಡಮಾನ ಇಟ್ಬಿಟ್ಟಿದ್ದಾರೆ BJPಗೆ. ಅವರು ಮಂತ್ರಿಗಿರಿಗೆ ಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಅವ್ರ ಅಪ್ಪಂದನ್ನು ತಪ್ಪಿಸಿದ್ರು, ಅದು ಇದು ಅಂತ ಕತೆ ಹೊಡೆದ್ರು ಇವರೆಲ್ಲ. ಸೊ ಸ್ವಾಮಿ, ನಾನು ಹೇಳೋದು ಇಷ್ಟ, ಅಯೋಗ್ಯ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಯಾಕಪ್ಪ ಒಕ್ಕಲಿಗರನ್ನೇ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಪಾಪ ಬಿಚ್ಚಿ 3 ವರ್ಷದಿಂದ ತನ್ನ ಧೈರ್ಯ ಮತ್ತು ಶೌರ್ಯನ ಇವಾಗ ನಮ್ಮ CD ಶಿವು ಅವರು ಏನೇನು ತೋರಿಸಿ, ಟ್ರಬಲ್ ಶೂಟರ್ ಅವರು ಎಲ್ಲೆಲ್ಲಿ ಶೂಟ್ ಮಾಡಿ, ಯಾರ್ಯಾರ ಹತ್ರ ಶೂಟ್ ಮಾಡಿಸ್ಕೊಂಡು, ಇವ್ರು ಯಾರ್ಯಾರಿಗೆ ಶೂಟ್ ಮಾಡ್ಕೊಂಡು ಆಗಿದ್ದಾರೆ, ವಿ ಡೋಂಟ್ ನೋ. ಆಯಿತಾ? ಈಗ ಆಗಿದ್ದಾರಲ್ಲ, ನಿಮ್ಗೆ ಯಾಕೆ ಇರಬೇಕು ನಮ್ಮನೆ ವಿಷಯ? ನಿಮಗೆ ಭಾಳ ದೇವೇಗೌಡರ ಬಗ್ಗೆ ಭಾಳ ಇದು ಕನ್ಸರ್ನು, ಭಾಳ ಒಂದು ವಿನಯ, ಭಾಳ ಒಂದು ಅವ್ರ ಬಗ್ಗೆ ಅನುಕಂಪ ಇದ್ದರೆ
ಇನ್ನೂ ಬರ್ತಾವಲ್ಲ, ಯಾವ್ದಾರ ರಾಜ್ಯದಲ್ಲಿ ಆಫರ್ ಮಾಡಿ ನೋಡೋಣ. ನಿಮ್ಮ ಯೋಗ್ಯತೆಗೆ ಅಯೋಗ್ಯ ಪಕ್ಷ ಕಾಂಗ್ರೆಸ್ಸು ಏನೇನು ಮಾಡಿದ್ದೀರಾ ಅಂತ ಹೇಳ್ತೀನಿ ಕೇಳಿ ದೇವೇಗೌಡರಿಗೆ ಮತ್ತು ನಮ್ಮ ಜನತಾದಳಕ್ಕೆ. ನಿಮ್ಮ ಯೋಗ್ಯತೆಗೆ ಮೊದಲನೇ ಸಲ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ, ಇಂಡಿಪೆಂಡೆಂಟಾಗಿ ಗೆದ್ದು ಬಂದರು. ಆಗೇನೋ ಆಯಿತು, ಇನ್ನೂ ಹುಡುಗ ದೇವೇಗೌಡರು 2 ಸಲ ಅದಾಯಿತು. ಅದಾದ ನಂತರದಲ್ಲಿ 96ರಲ್ಲಿ ಕರ್ಕೊಂಡೋಗ್ಬಿಟ್ಟು ನೀವು ಪ್ರಧಾನಮಂತ್ರಿಯಿಂದ ಇದ್ದಕ್ಕಿದ್ದಂಗೆ ಹೇಳ್ಸಿದ್ರಲ್ಲ, ಆವಾಗ ಒಕ್ಕಲಿಗರು ಅನ್ನೋದು ನೆನಪು ಬರಲಿಲ್ವಾ ನಿಮ್ಮ ಹೈಕಮಾಂಡ್ಗೆ, ಇನ್ನೊಬ್ರಿಗೆ ಮತ್ತೊಬ್ರಿಗೆ? ನಿಮ್ಮ ಯಾಸಕ್ಕೆ ಇಷ್ಟು ಬೆಂಕಿ ಆಗ್ತು. ಅದಾದಮೇಲೆ ಯಾವುದು 2004ರಲ್ಲಿ ಇದೇ ದೇವೇಗೌಡರು ಸಿದ್ದರಾಮಯ್ಯನಿಗೆ ಕೊಡಬೇಕು ಬಾರಪ್ಪ ಅಂತ ಅಂದಾಗ ಇಲ್ಲ ನಾವು ಮಾಡಲ್ಲ ಅದು ಇದು ಅಂದ್ರಲ್ಲ, ಅವಾಗ ಇದೇ ಒಕ್ಕಲಿಗ ದೇವೇಗೌಡರು ನೆನಪಾಗ್ಲಿಲ್ವಾ? 18-19ಕ್ಕೆ ಬಂದುಬಿಟ್ಟು ಕೈ ಕಟ್ಕೊಂಡು ಆ 2 ಕೋತಿ ಸುರ್ಜೇವಾಲಾ ಅನ್ನೋ ಒಂದು ಕೋತಿ, ವೇಣುಗೋಪಾಲ ಇನ್ನೊಂದು ಕೋತಿ, ಗುಲಾಬ್ ನಬಿ ಆಜಾದು ಮತ್ತೊಂದು ಕೋತಿಗಳು ಬಂದು ದೇವೇಗೌಡರ ಹತ್ರ ಫುಲ್ಲು ಏನಂತಾರೆ ಒಂದು ಶರಣಾಗಿ ಮಾಡಿದಂಥ ಅಯೋಗ್ಯರು ನೀವು ಇವತ್ತು ಒಕ್ಕಲಿಗರ ಬಗ್ಗೆ ಮಾತಾಡ್ತೀರೇನ್ರಿ? ಒಕ್ಕಲಿಗರಿಗೆ ಮೋಸ ಆಗೋಯ್ತು, ಇನ್ನೊಂದಾಗೋಯ್ತು, ಅಯ್ಯೋ ಕರ್ನಾಟಕಕ್ಕೆ ಮೋಸ ಆಗೋಯ್ತು ಅಂತ ಯಾಸಕ್ಕೆ ಇಷ್ಟು ಬೆಂಕಿ ಹಾಕ? ಒಕ್ಕಲಿಗರಿಗೆ ಯಾವುದೇ ರೀತಿ BJPಯಿಂದ ಮೋಸ ಆಗಿಲ್ಲ. ಹೇಳ್ತೀನಿ ಕೇಳಿ. 2006ರಲ್ಲಿ ಇದೇ ಒಕ್ಕಲಿಗ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡಿದಂಥ BJP ಪಕ್ಷ ಆಯಿತಾ. ಇದೇ ಅಶ್ವಥ್ ನಾರಾಯಣ ಫಸ್ಟ್ ಡೆಪ್ಯೂಟಿ CM ಅವ್ರಿಗೆ ಅವಕಾಶ ಇದ್ದಾಗ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದಂಥ ಶ್ರೇಯಸ್ಸು ಕೀರ್ತಿ BJPಗೆ ಆಯಿತಾ. ಇಲ್ಲೇನೋ ಮೋಸ ಆಗೋಯ್ತು, ಇನ್ನೊಂದಾಗೋಯ್ತು, ಮತ್ತೊಂದಾಗೋಯ್ತು. ಇದೇ ಕುಮಾರಸ್ವಾಮಿ ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥ ಡಾಮಿನೇಟ್ ಒಕ್ಕಲಿಗರ ಪ್ರಶ್ನಾತೀತ ನಾಯಕನಿಗೆ ದೇಶದ 5ನೇ ಉನ್ನತ ಖಾತೆನ ಕೊಟ್ಟು ಹೆವಿ ಇಂಡಸ್ಟ್ರೀಸ್ ಮತ್ತು ಉಕ್ಕು ಕಾರ್ಖಾನೆ ಆಯಿತಾ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು BJPಗೆ. ಸುಮ್ಮನೆ ನೀವು ಏನೋ ಒಂದು ಆಗೋಯ್ತು, ಇನ್ನೊಂದೇನೋ, ಹೌದು ಅವ್ರಿಗೂ ಬೇರೆ ಬೇರೆ ಆಪ್ಷನ್ ಇರುತ್ತೆ, ಇನ್ನೊಂದಿರುತ್ತೆ, ಆಯಿತು. ದೇವೇಗೌಡರನ್ನ ಸೈಡ್ಲೈನ್ ಮಾಡಿ ಅದೇ ಸುಮಲತಾ ಪಾರ್ಟ್ ಟೈಮ್ ರಾಜಕಾರಣಿಯಾಗಿ ಬಂದು ಈಗ ಪಾರ್ಟ್ ಟೈಮ್ ಆಗಿದ್ದಾಳಲ್ಲ, ಅವಳು ಕೊಟ್ಟಿದ್ರೆ ಹೌದು ಇದು ಏನೋ ಷಡ್ಯಂತ್ರ ಇದೆ, ಇನ್ನೊಂದಿದೆ. ಅವ್ರು ಯಾರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹುಡುಕಿ ಮಾಡಿ ಕೆದಕಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮದೇನೂ ಇಲ್ಲ, ನಿಮ್ಗಳಿಗೂ ಏನು ಯೋಚನೆ ಮಾಡಬೇಡಿ. ನಿಮ್ಮನೆ ಇದರಲ್ಲಿ ನಿಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿರೋದನ್ನ ಫಸ್ಟು ಸರಿ ಮಾಡ್ಕೊಳ್ರಪ್ಪ ತಂದೆ. ಕೃಷ್ಣ ಬೈರೇ ಒಕ್ಕಲಿಗರಿಗೆ ಮೋಸ ಆಯಿತು ಅಂತೀರ. ಪಾಪ ದೇವೇಗೌಡರು ಮನೇಲಿ ಸೂತ್ಕ ಅಂದ ಚಲುವರಾಯಸ್ವಾಮಿ ಒಬ್ಬ ಒಕ್ಕಲಿಗ, ಅವ್ನಿಗೇನು ಮಾಡಿದ್ದೀರಾ? ಪಿರಿಯಾಪಟ್ಟಣ ವೆಂಕಟೇಶು ಅವ್ನಿಗೇನು ಮಾಡಿದ್ದೀರಾ? ದಡಿಯ ಪಿರಿಯಾಪಟ್ಟಣ ವೆಂಕಟೇಶು ಅವನು ಮನೆಗೆ ಕಳಿಸಿದ್ದೀರಾ. ಅದಾದ ನಂತರದಲ್ಲಿ ಒಕ್ಕಲಿಗ ಕೃಷ್ಣ ಬೈರೇಗೌಡನಿಗೆ ಖಾತೆ ಕಟ್ ಮಾಡಿದ್ದೀರಲ್ಲ, ಅದನ್ನು ಖಾತೆ ಕೊಡಿಸಿ. ಆವಾಗ ನೋಡೋಣ ಒಕ್ಕಲಿಗರ ಮೇಲೆ ನಿಮ್ಗೆ ಎಷ್ಟು ಜನ ಪ್ರೀತಿ ವಿಶ್ವಾಸ ನೋಡೋಣ. 14 ಜನ ಒಕ್ಕಲಿಗರಲ್ಲಿ ಎಷ್ಟು ಜನ ಒಕ್ಕಲಿಗರು? ಮುಖ್ಯಮಂತ್ರಿ ಬಿಟ್ಟರೆ ರಾಮಲಿಂಗಾರೆಡ್ಡಿ ಅದು ಒಕ್ಕಲಿಗರಿಗೆ ಸೇರುತ್ತೆ, ಅದು ಬಿಟ್ಟರೆ ಕೃಷ್ಣ ಬೈರೇಗೌಡ ಇಬ್ಬರೇ ಸಾಕಾ? ಒಕ್ಕಲಿಗರಿಂದನೇ ಈ ಸರ್ಕಾರ ಬಂದು ಬರೀ ಇಷ್ಟು ಮಾಡಿದೆಯಲ್ಲ, ಸಾಕಪ್ಪ. ಮಿಸ್ಟರ್ DK ಶಿವು, ನೀನೇನು ಮಾತಾಡಿಲ್ಲ, ಆದರೆ ನಿಮ್ಮ ಪಕ್ಷದವ್ರಿಗೆ ಹೇಳ್ತಿರೋದು. ಅವನು ಮೆಂಟಲ್ ಲಕ್ಷ್ಮಣ ಯಾರ್ಯಾರೋ ಮಾತಾಡಿದವೆ. ಸೊ ಅವು ಕೇಳ್ತಾ ಇರೋದು. ನಿಮ್ಮಂಥ ಅಯೋಗ್ಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ. ನಿಮ್ಗೆ ಯಾಕೆ ಈ ಒಳಕೆ ಉಳುಕು ತುಳುಕು ಅಂತ ಅಂದರೆ, ವಿಧಾನಸಭೆಯಲ್ಲಿ ನಿಮ್ಮ ಪರಿಸ್ಥಿತಿ ಗೊತ್ತಿದೆ, 30ರಿಂದ 35 ದಾಟೋದಿಲ್ಲ ಅಂತ ಏನೇ ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು. ಸೊ ಅದಕ್ಕೆ ನೀವು ಹಿಂಗೆ ಆಡ್ತಿದ್ದೀರಾ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇಂಥ ಅಯೋಗ್ಯ ನಕಲಿ ಒಕ್ಕಲಿಗರು ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಒದ್ದು ಕಳಿಸಿ. ಸೊ ನಾವು ಅಸಲಿ ಒಕ್ಕಲಿಗರನ್ನ ನಾವು ಉಳಿಸ್ಕೊಳ್ಳೋಣ, ಅವ್ರಿಗೆ ಮತ ಹಾಕೋಣ, ಗೆಲ್ಸ್ಕೊಳ್ಳೋಣ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.